ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ ತಡ ಮಾಡದೆ ಟಾಪಿಕ್ ಕಡೆ ಹೋಗೋಣ. ಸ್ನೇಹಿತರೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ರೋಡಲ್ಲಿ ನೀವು ಒಬ್ಬರೇ ಹೋಗ್ತಿರ್ತೀರ. ಯಾರೋ ಒಬ್ಬ ಅನ್ನೋನ್ ಪರ್ಸನ್ ಬಂದು ಅವ್ನ ಪಾಸ್ಪೋರ್ಟ್ ಕೊಟ್ಬಿಟ್ಟು ನಿಮ್ಮ ಕೈಗೆ ಇಲ್ಲಿಗೆ ನಾನು ಹೋಗಬೇಕು ಅಂತ ಹೇಳ್ತಾನೆ. ನೀವು ಅವ್ನ ಪಾಸ್ಪೋರ್ಟ್ ಇಸ್ಕೊಂಡು ಕೂಡ ನೋಡ್ತೀರಾ. ಆದರೆ ಆ ಪಾಸ್ಪೋರ್ಟಲ್ಲಿ ಮೆನ್ಷನ್ ಆಗಿರೋ ದೇಶದ ಹೆಸರು ಈ ಭೂಮಿ ಮೇಲೆ ಇರಲ್ಲ. ಮತ್ತು ಅದನ್ನು ನೀವು ಯೋಚನೆ ಮಾಡೋಷ್ಟರಲ್ಲೇ ಆ ವ್ಯಕ್ತಿ ಮತ್ತು ಆ ಪಾಸ್ಪೋರ್ಟ್ ಕೂಡ ಮಾಯ ಆಗಿರುತ್ತೆ. ಸ್ನೇಹಿತರೆ, ಕೇಳೋಕೆ ವಿಚಿತ್ರ ಅನಿಸುತ್ತೆ ಅಲ್ವಾ? ಆದರೆ ಇಂಥದ್ದೇ ಆದಂಥ ಒಂದು ಇನ್ಸಿಡೆಂಟ್ ನಡೆದಿದೆ. ಆ ಇನ್ಸಿಡೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ದಯವಿಟ್ಟು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಮೇರಿಕಾದ JFK ಏರ್ಪೋರ್ಟ್ನಲ್ಲಿ ಒಬ್ಳು ಮುಸ್ಲಿಂ ಮಹಿಳೆ ನಾರ್ಮಲ್ ಟೂರಿಸ್ಟ್ ಥರ ಚೆಕ್ ಇನ್ ಆಗ್ತಿರ್ತಾಳೆ. ಅವಳ ಪಾಸ್ಪೋರ್ಟ್ನ ಏರ್ಪೋರ್ಟಿನ ಏಜೆಂಟ್ ಕೈಗೆ ಕೊಡ್ತಾಳೆ. ಆ ಪಾಸ್ಪೋರ್ಟಲ್ಲಿ ದೇಶದ ಹೆಸರು ಟೊರೆನ್ಜಾ ಅಂತ ಬರೆದಿರುತ್ತೆ. ಏರ್ಪೋರ್ಟಿನ ಏಜೆಂಟ್ ಕೂಡ ನೋಡ್ತಾನೆ, ಇದು ಭೂಮಿ ಮೇಲೆ ಈ ಥರ ದೇಶನೇ ಇಲ್ವಲ್ಲಪ್ಪ, ಇವ್ರು ಎಲ್ಲಿಂದ ಬಂದರು ಅಂತ ಯೋಚನೆ ಮಾಡಿ ಆ ಮಹಿಳೆಗೆ ಕೇಳ್ತಾನೆ, ನೀವು ಅಮೇರಿಕಾದವರ ಅಂತ. ಆಗ ಆ ಮಹಿಳೆ ಒಂದು ಸ್ಮೈಲ್ ಕೊಟ್ಟು, ನಾನು ಬೇರೆ ಜಗತ್ತಿಗೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಅವಳ ಮೇಲೆ ಡೌಟ್ ಬಂದು ಇಮಿಡಿಯೇಟ್ ಆಗಿ ಅವಳನ್ನ ಕಸ್ಟಡಿ ಮೇಲೆ ಹಾಕಿರ್ತಾರೆ. ಆದರೆ ವಿಚಿತ್ರ ಏನಪ್ಪ ಅಂತ ಹೇಳಿದ್ರೆ, ಕ್ಯಾಮ್ರಾ ಮುಂದೆನೇ ಆಕೆ ಮಾಯ ಆಗ್ತಾಳೆ. ಸ್ನೇಹಿತರೆ, ಈ ಸ್ಟೋರಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಿತ್ತು. ಆದರೆ ಇದು ಫೇಕ್ ನ್ಯೂಸ್ ಅಂತ ಅಮೇರಿಕಾದವರು ಹೇಳ್ತಾರೆ. ಸ್ನೇಹಿತರೆ, ಯಾವತ್ತೂ ಅಮೇರಿಕಾದವರು ನಿಜ ಹೇಳಿಲ್ಲ ಸ್ನೇಹಿತರೆ. ಇಂಥದ್ದೇ ಆದಂಥ ಹಲವು ಘಟನೆಗಳು ನಡೆದೋಗಿದೆ. ಈ ಸ್ಟೋರಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಂಥದ್ದೇ ಆದಂಥ ಒಂದು ಸ್ಟೋರಿ ತಗೊಂಡು ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಶುಭ ವಿರಾಮ.